ನಾನು ಮಕ್ಕಳಿಗೆ ಹೇಳೋದು, ಯಾರೋ ನಿಮ್ಮ ಫ್ರೆಂಡು ಏನೋ ಒಂದು ಆಯಿತು, ಏನೋ ಒಂದು ವಿಚಾರ ಬೇಜಾರಾಗುತ್ತೆ, ಯು ಕ್ಯಾನ್ ಕಮ್ ಔಟ್ ಆಫ್ ಇಟ್ ಮ್ಯಾನ್, ಹಾಗೆ ಹಿಂಗೆ ಅಂತ ಏನೇನೋ ಹೇಳ್ತಾರೆ. ಅವರೇನೋ ಹಿಂಗೆ ಮಾಡಿದ್ರು, ಕುಡಿಯೋದು ಅಥವಾ ಸಿಗರೇಟ್ ಸೇದೋದು ಮಾಡಿದ್ರು, ಇವೆಲ್ಲವನ್ನು ನೀವು ಕೇಳಿಸ್ಕೊಂಡು ಔಟ್ ಆಫ್ ಫ್ಯಾಷನ್ ಅವ್ರು ಮಾಡ್ತಾ ಇದ್ದಾರೆ, ನಾನು ಮಾಡಲಿಲ್ಲ, ನಾನು ಯೋಯೋ ಅಲ್ಲ ಅನ್ನೋದೆಲ್ಲ ತಲೆಯಿಂದ ತೆಗೆದಾಕ್ಬಿಡಿ. ಇವೆಲ್ಲವೂ ಸುಮ್ಮನೆ ಒಂದ್ಸರಿ ಟ್ರಯಲ್ ಮಾಡಿಬಿಡ್ತೀನಿ, ಟ್ರಯಲ್ ಮಾಡಿಬಿಟ್ಟು ನೋಡ್ಬಿಡೋಣ ಅನ್ನೋದೆಲ್ಲ ಅಂದ್ಕೊಂಡ್ರೆ, ನೀವು ಟ್ರಯಲ್ಗಾದರೂ ಮಾಡಿದ್ರೆ ಸರಿ, ಹಾಗೇನೇ ಮಾಡಿದ್ರು ನಿಮ್ಮ ಲಿವರು ಕಿಡ್ನಿ ಕೆಡೋದಂತೂ ಗ್ಯಾರಂಟಿ, ನಿಮ್ಮ ಒಂದು ಆರೋಗ್ಯ ಕೆಡೋದಂತೂ ಗ್ಯಾರಂಟಿ. ಮನುಷ್ಯನಿಗೆ ಮೂಲಭೂತವಾಗಿ ಬೇಕಾಗಿರೋದು ಹೆಲ್ತು. ಸೊ ಡೋಂಟ್ ಸ್ಪಾಯ್ಲ್ ಯೋರ್ ಹೆಲ್ತ್ ಅಟ್ ವೆರಿ ಯಂಗ್ ಏಜ್. ಆವಾಗ ನೆಕ್ಸ್ಟು ಲೇಟರ್ ನಿಮ್ಮ ಕಿಡ್ನಿ ಆಗಲಿ ಲಿವರ್ ಆಗಲಿ ಸರಿ ಮಾಡೋಕ್ಕೆ ಸಾಧ್ಯನೇ ಇರೋಲ್ಲ. ಸೊ ಹಾಗಾಗಿ ಯಾರೋ ಹೇಳಿಬಿಟ್ರು ಫ್ರೆಂಡ್ಸು ಅಂತ ಹೇಳಿ ನಾನು ನೋಡ್ಬಿಡ್ತೀನಿ, ನಾನು ಮಾಡಲಿಲ್ಲ ಅಂದರೆ ಐ ಆಮ್ ನಾಟ್ ಕನ್ಸಿಡರ್ ಮಾಡರ್ನ್ ಆರ್ ಇನ್ ಗ್ರೂಪ್, ಇನ್ ಟ್ರೆಂಡಿಂಗ್ ಇರಲ್ಲ, ನಾನು ಸ್ಟೈಲಿಶ್ ಆಗಿರಲ್ಲ, ಯೋಯೋ ಇರಲ್ಲ ಅಂತೆಲ್ಲ ಅಂದ್ಕೊಂಬಿಟ್ಟು ಮಾಡೋಕ್ಕೆ ಯಾವತ್ತೂ ಹೋಗಬೇಡಿ. ಬಿಕಾಸ್ ಇಟ್ ವಿಲ್ ನೆವರ್ ಗಿವ್ ಯು ಎನಿ ಟೈಪ್ ಆಫ್ ಗುಡ್ ರಿಸಲ್ಟ್ಸ್. ಇಟ್ ಈಸ್ ಆಲ್ವೇಸ್ ಅ ಪ್ರಾಬ್ಲಮ್. ಈ ಥರದ ದುಶ್ಚಟಗಳು, ಈಗಿನ ದುಶ್ಚಟಗಳು ಹೇಳ್ತಾ ಇದ್ದೀವಿ ನಾವು, ಬರೀ ಕುಡಿಯೋದು ಅಥವಾ ಡ್ರಗ್ಸು, ಅದೆಲ್ಲ ಮತ್ತೊಂದು ಮಹಾಮಾರಿ ಅಂತ ಏನು ನಾವು ಕರಿಬೋದು. ಅಂತಂದರೆ ಮಕ್ಕಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಿರೋ ಅಡಿಕ್ಷನ್ ಅಂದರೆ ಮೊಬೈಲ್ ಫೋನ್ ಅಡಿಕ್ಷನ್ಸು. ಎಲ್ಲದಕ್ಕಿಂತ ದೊಡ್ಡ ಸಮಸ್ಯೆಗಳು. ಆಮೇಲೆ ಅವ್ರು ಹೇಳೋದು, ಅವ್ರ ಹತ್ರ ಐಫೋನ್ ಅದೆಷ್ಟೋ ಇದೆ, ನನ್ನ ಹತ್ರ ಹೊಸ ಐಫೋನ್ ಬೇಕು, ನನ್ನ ಹತ್ರ 5G ಬೇಡ, ಇನ್ನೊಂದು ಹೊಸದು ಬೇಕು, ನನ್ನ ಮೊಬೈಲಲ್ಲಿ ಮೊಬೈಲ್ ಡೇಟಾ ಇದೆ, ನನ್ನ ಜೊತೆಗೆ ಒಂದು ವೈಫೈ ಕನೆಕ್ಟಿವಿಟಿ ಬೇಕು, ನನಗೆ ಅದಕ್ಕೊಂದು ಬ್ಯಾಕಪ್ ಇರೋ ಪವರ್ ಬ್ಯಾಂಕ್ ಬೇಕು, ಇವೆಲ್ಲವನ್ನೂ ಬೇಕು ಅಂತ ಕೇಳ್ತಿರ್ತಾರೆ. ಪಾಪ ತಂದೆ ತಾಯಿಗೆ ಗೊತ್ತಿರಲ್ಲ, ಸ್ಕೂಲಲ್ಲಿ ಹೇಳ್ಬಿಟ್ಟಿದ್ದಾರೆ ನಾವು ಮೊಬೈಲಲ್ಲೇ ಕಲಿಬೋದು ಅಂಥೇಳಿ ಹೇಳಬೇಕಾದ್ರೆ ಮಕ್ಕಳಿಗೆ ಕೊಡಿಸಿದ ನಂತರ ಏನು ಮಾಡ್ತಿದ್ದಾರೆ ಮಕ್ಕಳು, ಅದನ್ನು ಮೊಬೈಲ್ ನೋಡ್ಕೊಂಡು ಮೂಲೆಯಲ್ಲಿ ಕುತ್ಕೊಂಡ್ಬಿಡ್ತಾರೆ. ಅವ್ರಿಗೆ ಪ್ರೈವೇಸಿ ಬೇಕು ಅಂತ ಕೇಳ್ತಾರೆ, ಒಂದು ಚಾರ್ಜಿಂಗ್ ಪಾಯಿಂಟ್ ಹತ್ರ ಕುತ್ಕೊಂಡ್ಬಿಡೋದು, ಅವ್ರದ್ದು ಯಾರೂ ಡಿಸ್ಟರ್ಬ್ ಮಾಡಬಾರ್ದು. ಈ ರೀತಿ ಮೊಬೈಲ್ ಫೋನ್ ಅಡಿಕ್ಷನ್ಸ್ಗೆ ಒಳಗಾಗ್ಬಿಡ್ತಾರೆ ನಿಮ್ಮ ಮಕ್ಕಳು. ಯಾವಾಗ ಮೊಬೈಲ್ ಅಡಿಕ್ಷನ್ಗೆ ಒಳಗಾಗ್ತಾರೆ, ಅದನ್ನು ಹೊರಗಡೆ ಬರೋದು ತುಂಬಾ ಕಷ್ಟ. ಯಾವುದೇ ದುಶ್ಚಟ, ಅದು ಕುಡಿಯೋದಿರ್ಬೋದು, ಮೊಬೈಲ್ ಫೋನ್ ಅಡಿಕ್ಷನ್ ಇರ್ಬೋದು, ಎರಡೂ ಸಹ ಒಂದೇ ಥರವಾದಂಥ ಚಟನೆ. ಈಗ ತುಂಬ ಅದನ್ನು ಯಾವಾಗಲೂ ಅದರಲ್ಲೇ ಯೂಸ್ ಮಾಡ್ತಿರ್ತಾರೆ, ಅದರಲ್ಲಿ ಗೇಮ್ಸ್ ಆಡ್ತಿರ್ತಾರೆ, ವಿಡಿಯೋಸ್ ನೋಡ್ತಿರ್ತಾರೆ, ಶಾರ್ಟ್ಸ್ ನೋಡ್ತಿರ್ತಾರೆ, ಎಲ್ಲವನ್ನು ನೋಡಿ ಎಷ್ಟು ಅಡಿಕ್ಟ್ ಆಗಿಬಿಡ್ತಾರೆ ಅಂದರೆ, ತುಂಬ ಹತ್ತಿರದಿಂದ ಇಷ್ಟೇ ಡಿಸ್ಟೆನ್ಸಲ್ಲಿ ಮೊಬೈಲ್ ಫೋನ್ಗಳನ್ನು ನೋಡಿ ಕಣ್ಣುಗಳನ್ನು ಹಾಳು ಮಾಡ್ಕೊತಾ ಇದ್ದಾರೆ ಮಕ್ಕಳು. ಆಮೇಲೆ ಯಾವಾಗಲೂ ಮೊಬೈಲನ್ನ ಕಿವಿಯೊಳಗಡೆ ಇಯರ್ಫೋನ್ಸ್ ಎಲ್ಲ ಇಟ್ಕೊಂಡು, ಈ ಬ್ಲೂಟೂತ್ಗಳನ್ನ ಇಟ್ಕೊಂಡು, ಟಿಂಪ್ಯಾನಿಕ್ ಮೆಮ್ರಿನ್ ಅಂತ ಕರಿತೀವಿ ಕಿವಿ ಒಳಗಡೆ, ಅದು ತುಂಬ ಡಿಸ್ಟರ್ಬ್ ಆಗಿ ತುಂಬ ಜನ ಅದನ್ನು ಹಾಳು ಮಾಡ್ಕೊತಾ ಇದ್ದಾರೆ. ಸೆನ್ಸಿಟಿವಿಟಿ, ಬೆರಳುಗಳಿನ ಸೆನ್ಸಿಟಿವಿಟಿನ ಕಳ್ಕೊತಾ ಇದ್ದಾರೆ. ಮತ್ತು ಇವೆಲ್ಲವೂ ರೇಸು ಮೆದುಳು ಮೇಲೆ ಆ್ಯಕ್ಟ್ ಮಾಡಿ ಸಾಕಷ್ಟು ಸಮಸ್ಯೆಗಳನ್ನ ಒಳಗಾಗ್ತಾ ಇದ್ದಾರೆ ಮಕ್ಕಳು. ಸೊ ಆದಷ್ಟು ಸಾಧ್ಯವಾದಷ್ಟು ನಿಮ್ಮ ಸ್ಕ್ರೀನ್ ಟೈಮನ್ನು ಕಡಿಮೆ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ಯುಟಿಲೈಸೇಷನ್ ಬೇಕಿದ್ರೆ ಮಾತ್ರ ಯೂಸ್ ಮಾಡ್ಕೊಳ್ಳಿ. ಮೊಬೈಲಲ್ಲೇ ಇದ್ದುಬಿಟ್ರೆ ಏನೂ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳಲೇಬೇಕು. ಈ ಒಂದು ಸಂದರ್ಭದಲ್ಲಿ ತಂದೆ ತಾಯಿಗಳು ಮೋಸ್ಟ್ ಇಂಪಾರ್ಟೆಂಟಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳು ಏನನ್ನು ನೋಡ್ತಾ ಇದ್ದಾರೆ, ಯಾರ ಜೊತೆ ಚಾಟ್ ಮಾಡ್ತಾ ಇದ್ದಾರೆ, ಏನು ನಡೀತಾ ಇದೆ ಅನ್ನೋ ಒಂದು ವಿಚಾರ ನಿಮಗೆ ಗೊತ್ತಿರಬೇಕಾಗತ್ತೆ. ಸುಮ್ಮನೆ ಏನು ಮಾಡ್ತಾ ಇದ್ದೆ ಮೊಬೈಲ್ ಫೋನ್ ಕಿತ್ಕೊಳ್ಳೋದ್ರ ಬದಲು ನಿಮ್ಮ ಮುಂದೆನೇ ಮೊಬೈಲ್ ಯೂಸ್ ಮಾಡ್ಕೊಳ್ಳೋದು ಬೆಟರ್. ರೆಡ್ಯೂಸ್ ದೇರ್ ಸ್ಕ್ರೀನ್ ಟೈಮ್, ಅದು ತುಂಬ ಇಂಪಾರ್ಟೆಂಟ್. ವಿಸ್ತಾರ ನ್ಯೂಸ್, ನಿಖರ ಜನಪರ.